ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಮೈಸೂರಲ್ಲಿ ಕೇರಳ ವ್ಯಾಪಾರಿ ಕಾರ್ ದರೋಡೆ. ಕಾರನ್ನು ಅಡ್ಡಗಟ್ಟಿ 1.5 ಲಕ್ಷ ಹಣ ದೋಚಿದ್ದಾರೆ. ಕದ್ದ ಕಾರಿನಲ್ಲೇ ಪರಾರಿ ಆಗ್ಬಿಟ್ಟಿದ್ದಾರೆ ಕದಿಮರಿ. ಇದು ಹಗಲೇ ನಡೆದಿರುವಂಥ ಘಟನೆ ಆಗಿದೆ. ಹಗಲೇ ಕೇರಳದ ವ್ಯಾಪಾರಿ ಒಬ್ಬರ ಕಾರನ್ನು ಅಡ್ಡಗಟ್ಟಿದ ಡಕಾಯಿತರು ವ್ಯಾಪಾರಿ ಮತ್ತು ಚಾಲಕನ ಮೇಲೆ ಹಲ್ಲೆ ನಡೆಸಿ ಹಣವಿದ್ದ ಕಾರಿನೊಂದಿಗೆ ಪರಾರಿಯಾಗಿರುವಂಥ ಘಟನೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಗುಜ್ಜೇಗೌಡನಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು. ಕೇರಳದ ಸುಲ್ತಾನ್ ಬತೇರಿಯ ವ್ಯಾಪಾರಿ ಮೊಹಮ್ಮದ್ ಅಶ್ರಫ್ ಕಾರು ಚಾಲಕ ಸೂಫಿ ಹಲ್ಲೆಗೊಳಗಾದವರು. ಕಾರನ್ನು ಅಡ್ಡಗಟ್ಟಿದ್ದ ಡಕಾಯಿತರು ವ್ಯಾಪಾರಿಯ ಮೇಲೆ ಹಲ್ಲೆ ನಡೆಸಿ ಕಾರಿನೊಂದಿಗೆ 1.5 ಲಕ್ಷ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಸಂಜೆ ವೇಳೆಗೆ ವ್ಯಾಪಾರಿಯ ಕಾರು ಮತ್ತು ಆರೋಪಿಗಳ ಕಾರು ಪತ್ತೆಯಾಗಿದೆ. ಮತ್ತೊಂದು ಕಾರಿನಲ್ಲಿ ಅಥವಾ ಬದಲಿ ವಾಹನಗಳಲ್ಲಿ ಆರೋಪಿಗಳು ಪರಾರಿಯಾಗಿರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸುಲ್ತಾನ್ ಬತೇರಿಯಿಂದ ಅಶ್ರಫ್ ಅವರು 1.5 ಲಕ್ಷ ಹಣದ ಜೊತೆಗೆ HD ಕೋಟೆಗೆ ಅಡಿಕೆ ಖರೀದಿ ಮಾಡಕ್ಕೆ ಬರ್ತಾ ಇದ್ರು. ಈ ವೇಳೆ HD ಕೋಟೆ ಮಾನಂದವಾಡಿ ರಸ್ತೆಯಲ್ಲಿ ಹಾರೋಹಳ್ಳಿ ಗುಜ್ಜೇಗೌಡನಪುರ ನಡುವೆ 2 ಕಾರಿನಲ್ಲಿ ಬಂದ 6 ಮಂದಿ ಪೈಕಿ 4 ಮುಸುಕಿಧಾರಿಗಳು ವ್ಯಾಪಾರಿಯ ಕಾರನ್ನು ಅಡ್ಡಗಟ್ಟಿದ್ದಾರೆ. ಇಬ್ಬರನ್ನ ಕಾರಿನಿಂದ ಕೆಳಗಿಳಿಸಿ ಮಾರಕಾಸ್ತ್ರಗಳಿಂದ ಹೆದರಿಸಿ ಏನೇನು ಬೇಕೋ ಅದನ್ನೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಕೆಲಸಕ್ಕೆ ತಡವಾಗಿ ಬಂದ್ರು ಅಂತ ಕಾರ್ಮಿಕರಿಗೆ ಅಮಾನುಷವಾಗಿ ಥಳಿತ ಮಾಡಲಾಗಿದೆ. ನಿನ್ನೆ ಎಲ್ಲ ಇದೇ ಸುದ್ದಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು. ವಿಜಯಪುರ ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋದವರು ವಾಪಸ್ ಬರೋದು ತಡ ಆಯಿತು ಅನ್ನುವಂಥ ಕಾರಣಕ್ಕಾಗಿ ಕೂಲಿ ಕಾರ್ಮಿಕರನ್ನ ಮಾಲೀಕ ಮತ್ತು ಆತನ ಬೆಂಬಲಿಗರು ಅಮಾನವೀಯವಾಗಿ ನಡೆಸ್ಕೊಂಡಿರುವಂಥದ್ದು, ಥಳಿಸಿರುವಂಥದ್ದು. ಇದು ಇಟ್ಟಂಗಿ ಬಟ್ಟಿಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಇನ್ನು ವಿಡಿಯೋ ವೈರಲ್ ಮೂಲಕ ಈ ಪ್ರಕರಣ ಹೊರಬಂದಿದೆ. ಇದಕ್ಕೆ ಈಗಾಗಲೇ ಆರೋಪಿಗಳು ಯಾರಿದ್ರು ಅವರನ್ನು ವಶಕ್ಕೂ ಕೂಡ ಪಡ್ಕೊಳ್ಳಲಾಗಿದೆ. ಅದರ ಜೊತೆಗೆ ಒಂದು ಕಠಿಣವಾದಂಥ ಶಿಕ್ಷೆಯನ್ನು ಕೈಗೊಳ್ತೀವಿ ಅಂತ ಇದಕ್ಕೆ CM ಕೂಡ ಹೇಳಿದ್ದಾರೆ. ಸೊ ಅದು ಯಾರೇ ಆಗಿರಲಿ ತಪ್ಪು ಮಾಡಿರೋರು ಅವ್ರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮವನ್ನು ಜರುಗಿಸ್ತೀವಿ ಅನ್ನುವಂಥದ್ದನ್ನು ಹೇಳಲಾಗಿದೆ. ಇದೊಂದು ರೀತಿಯಾಗಿ ನಿಜವಾಗ್ಲೂ ಅಮಾನವೀಯ ಘಟನೆ. ಮನುಷ್ಯರಾದವರು ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತಂದರೆ ಅದೊಂದು ನಾಚಿಕೆಗೇಡಿನ ಕೆಲಸ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಯೇ CM ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾರ್ಮಿಕ ಸಚಿವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗೇ ಆಗತ್ತೆ ಅಂತ ಕಾರ್ಮಿಕ ಸಚಿವರು ಹೇಳಿದರು, CM ಕೂಡ ಹೇಳಿದರು. ಫೈನಲಿ ಪೊಲೀಸರು ತನಿಖೆಯನ್ನು ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ ಆರೋಪಿಗಳನ್ನು. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಕೆಲವು ಗ್ರಾಮಗಳಲ್ಲಿ ಜನರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಅಪ್ಡೇಟ್ ಇದೆ. ಮೈಕ್ರೋ ಫಿನಾನ್ಸ್ನಿಂದ ಜನರಿಗೆ ಕಿರುಕುಳ ಆದರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ CM ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೊಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಕಡಿವಾಣ ಹಾಕಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು. ಅದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರ ಇತರೆಡೆ ಜನ ಊರು ಬಿಟ್ಟ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಕಿರುಕುಳ ಕೊಡೋದು ತಪ್ಪು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರುವ ಮೈಕ್ರೋ ಫಿನಾನ್ಸ್ ವಂಚನೆ ಕುರಿತು ಪ್ರತಿಕ್ರಿಯೆ ನೀಡಿರುವಂಥ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಹಣಕಾಸು ಇಲಾಖೆ ದಾರಿ ಹುಡುಕಬೇಕು ಅಂತ ಎಂದಿದ್ದಾರೆ. ಫಿನಾನ್ಸ್ ವಂಚನೆ ತಡೆಗೆ ಹಣಕಾಸು ಇಲಾಖೆ ದಾರಿ ಹುಡುಕಬೇಕು, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಬ್ರಿಟಿಷರು ಭಾರತದಿಂದ ಲೂಟಿ ಮಾಡಿದ್ದು 5,000 ಲಕ್ಷ ಕೋಟಿ. 135 ವರ್ಷಗಳ ಅವಧಿಯಲ್ಲಿ ಭಾರಿ ಸಂಪತ್ತು ಬ್ರಿಟನ್ಗೆ ಹೋಗಿದೆ. ಹೇಗೆ ಏನು ಡೀಟೇಲ್ ಇದೆ ನೋಡೋಣ ಬನ್ನಿ. ಬ್ರಿಟಿಷ್ ವಸಾಹತು ಅವಧಿಯಲ್ಲಿ ಭಾರತವನ್ನು ವ್ಯವಸ್ಥಿತವಾಗಿ ಲೂಟಿ ಮಾಡಲಾಗಿತ್ತು ಎಂಬುದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಆದರೆ ವ್ಯಾಪಾರದ ಹೆಸರಿನಲ್ಲಿ ಭಾರತಕ್ಕೆ ಕಾಲಿಟ್ಟಂಥ ಇಂಗ್ಲಿಷರು ಭಾರತದಿಂದ ಲೂಟಿ ಹೊಡೆದಂಥ ಸಂಪತ್ತಿನ ಮೌಲ್ಯ ಇಷ್ಟು ಅಂತ ಗೊತ್ತಾದರೆ ನಿಜವಾಗ್ಲೂ ಶಾಕು ಆಗಿದ್ದಂತೂ ಹೌದು. ಇಂದಿನ ರೂಪಾಯಿಗಳಲ್ಲಿ ಲೆಕ್ಕ ಹಾಕಿದರೆ 5,000 ಲಕ್ಷ ಕೋಟಿ ರೂಪಾಯಿ. 1765-1900 ನಡುವಿನ ವಸಾಹತುಶಾಹಿ ಅವಧಿಯಲ್ಲಿ ಭಾರತ ಒಂದರಿಂದಲೇ 5,609 ಲಕ್ಷ ಕೋಟಿ ರೂಪಾಯಿಯನ್ನು ಬ್ರಿಟನ್ ಲೂಟಿ ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವರದಿಯಲ್ಲಿ ಏನಿದೆ? 1765-1900 ಅವಧಿಯಲ್ಲಿ ಭಾರತದ 5,609 ಲಕ್ಷ ಕೋಟಿ ರೂಪಾಯಿ ನಷ್ಟ ಸಂಪತ್ತನ್ನು ಬ್ರಿಟಿಷರು ಭಾರತದಿಂದ ಲೂಟಿ ಮಾಡಿದ್ರು. ಲೂಟಿ ಹಣದಲ್ಲಿ 2,925 ಲಕ್ಷ ಕೋಟಿ ರೂಪಾಯಿ ಬ್ರಿಟನ್ನ ಟಾಪ್ 10 ಶ್ರೀಮಂತರ ಪಾಲಾಗಿದೆ. ಟಾಪ್ 10 ಶ್ರೀಮಂತರ ಪಾಲಾಗಿದೆ. ಈ ಹಿಂದೆ ವಸಾಹತುಶಾಹಿ ಆಡಳಿತ ವಿಶ್ವದೆಲ್ಲೆಡೆ ಮಾಡ್ತಾ ಇದ್ದ ಲೂಟಿ ಈಗ ಬಹುರಾಷ್ಟ್ರೀಯ ಕಂಪನಿಗಳಿಂದ ಬೇರೆ ರೀತಿಯಲ್ಲಿ ನಡೀತಾ ಇದೆ.
ಜಾಗತಿಕ ಮಟ್ಟದಲ್ಲಿ ಸಂಪತ್ತು ಕೆಲವರ ಕೈಯಲ್ಲಿ ಕ್ರೋಢೀಕರಣವಾಗ್ತಾ ಇದೆ. ದಾವೋಸ್ ಆರ್ಥಿಕ ಶೃಂಗದ ಬೆನ್ನಲ್ಲೇ ಆಕ್ಸ್ಫಾಮ್ ಈ ವರದಿಯನ್ನ ಪ್ರಕಟ ಮಾಡಿದೆ. ಆಕ್ಸ್ಫಾಮ್ ಆಗಾಗ ಈ ಥರದೊಂದು ವರದಿಗಳನ್ನು ಪ್ರಕಟ ಮಾಡ್ತಾ ಇರುತ್ತೆ. ಸೊ ಆ ವರದಿಯಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖಿಸಲಾಗಿದೆ. ಒಟ್ಟು 5,000 ಲಕ್ಷ ಕೋಟಿ ಅಂತ ಅಂದರೆ ಯೋಚನೆ ಮಾಡಿ, ಈಗಿನ ಲೆಕ್ಕಾಚಾರಕ್ಕೆ ಹೇಳೋದಾದರೆ ಇಷ್ಟು ಭಾರತದಿಂದ ಹೋಗಿರುವಂಥದ್ದು. ಮತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಲೂಟಿ ಹಣ ಇತ್ತಲ್ಲ, ಅದರಲ್ಲಿ 2,925 ಲಕ್ಷ ಕೋಟಿ ರೂಪಾಯಿ ಬ್ರಿಟನ್ನ ಟಾಪ್ 10 ಶ್ರೀಮಂತರ ಪಾಲಾಗಿದೆ. ಜೊತೆಗೆ ಈ ವರದಿ ಇನ್ನೂ ಒಂದು ಹೇಳ್ತಾ ಇರೋದು ಏನು ಅಂತ ಅಂದರೆ, ಈ ಹಿಂದೆ ವಸಾಹತುಶಾಹಿ ಆಡಳಿತ ವಿಶ್ವದೆಲ್ಲೆಡೆ ಮಾಡ್ತಾ ಇದ್ದಂಥ ಲೂಟಿನ ಈಗ ಯಾರು ಮಾಡ್ತಿದ್ದಾರೆ ಅಂತ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ಬೇರೆ ರೀತಿಯಲ್ಲಿ ಆ ಲೂಟಿ ನಡೀತಾ ಇದೆ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ, ರಸ್ತೆಯಲ್ಲಿ ಕೆಟ್ಟು ನಿಲ್ತಾ ಇದೆ BMTC ಬಸ್ಸು. BMTC ಬಸ್ಸು ಅಂದಿದ ತಕ್ಷಣ ಜನ ಮುರಿತಾರೆ. ಯಾಕೆ ಹೇಳಿ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಅಲ್ಲೆಲ್ಲೋ ಬ್ರೇಕ್ ಫೇಲ್ ಆಯಿತು ಅಂತ ಹೇಳ್ತಾರೆ, ಇಲ್ಲೆಲ್ಲೋ ಡ್ರೈವರ್ಸ್ಗಳು ಜಗಳ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಸೊ ಇದೀಗ ನೋಡಿ, ರಸ್ತೆಯಲ್ಲಿ ಕೆಟ್ಟು ನಿಲ್ತಾ ಇದೆ BMTC ಬಸ್ಸು. 8 ತಿಂಗಳಲ್ಲಿ ರಸ್ತೆಯಲ್ಲೇ 220 ಬಸ್ಗಳು ನಿಂತಿದೆ. ಎಲೆಕ್ಟ್ರಿಕ್ ಬಸ್ಗಳೇ ಹೆಚ್ಚಾಗಿ ಹಾಳಾಗಿ ನಿಂತಿರೋದು. ಏನು ಸಮಸ್ಯೆ ಆಗಿದೆ? BMTC ಬಸ್ ನಿರ್ವಹಣೆ ಕೊರತೆ ಕಾರಣದಿಂದಾಗಿ ಪದೇ ರಸ್ತೆ ಮಧ್ಯದಲ್ಲೇ ನಿಲ್ಲುವ ಸಂಖ್ಯೆ ಹೆಚ್ಚುತ್ತಾ ಇದೆ. 2024-25ನೇ ಸಾಲಿನ ಏಪ್ರಿಲ್ನಿಂದ ನವೆಂಬರ್ವರೆಗೆ ಬರೋಬ್ಬರಿ 220 ಬಸ್ ರಸ್ತೆ ಮಧ್ಯದಲ್ಲೇ ನಿಂತು ಪ್ರಯಾಣಿಕರು ಸಮಸ್ಯೆಯನ್ನು ಎದುರಿಸಿದ್ದಾರೆ. BMTCಯ ಅಂಕಿ ಅಂಶದಂತೆಯೇ ಏಪ್ರಿಲ್ನಿಂದ ನವೆಂಬರ್ವರೆಗೆ 220 ಬಸ್ಗಳು ಬ್ರೇಕ್ ಡೌನ್ ಆಗಿ ರಸ್ತೆ ಮಧ್ಯದಲ್ಲೇ ನಿಂತು ಸಮಸ್ಯೆ ಸೃಷ್ಟಿ ಮಾಡಿತ್ತು. ಅದರಲ್ಲಿ ಎಲೆಕ್ಟ್ರಿಕ್ ಬಸ್ಗಳೇ ಅತಿ ಹೆಚ್ಚು ರಸ್ತೆ ಮಧ್ಯದಲ್ಲಿ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಸಕ್ತ ವರ್ಷದ ಮೊದಲ 8 ತಿಂಗಳಲ್ಲಿ 220 ಬಸ್ಗಳು ರಸ್ತೆ ಮಧ್ಯದಲ್ಲಿ ನಿಂತಿದ್ದು, ಅದರಲ್ಲಿ 64 ಡೀಸೆಲ್ ಮೂಲಕ ಸಂಚರಿಸುವ ಬಸ್ಗಳಾಗಿದ್ರೆ ಉಳಿದ 156 ಎಲೆಕ್ಟ್ರಿಕ್ ಬಸ್ಗಳಾಗಿದೆ. ಅಲ್ಲದೆ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಲ್ಲಿಗೆ ಅತಿ ಹೆಚ್ಚು ಬಸ್ಗಳು ಬ್ರೇಕ್ ಡೌನ್ ಆಗಿ ರಸ್ತೆ ಮಧ್ಯದಲ್ಲೇ ನಿಲ್ಲುವಂತಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟು 39, ಅಕ್ಟೋಬರ್ನಲ್ಲಿ 70 ಹಾಗೂ ನವೆಂಬರ್ನಲ್ಲಿ 55 ಬಸ್ಗಳು ಕೆಟ್ಟು ನಿಂತು ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಸೊ ಮೇಂಟೆನೆನ್ಸ್ ಬೇಕಲ್ವಾ, ಅದಕ್ಕೆ ತಕ್ಕಂಥ ಮೇಂಟೆನೆನ್ಸನ್ನು ಮಾಡಿದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ನೀವು ಮೇಂಟೈನೇ ಮಾಡ್ದೇನೆ ಚೆನ್ನಾಗಿ ಗಾಡಿ ಓಡಾಡ್ಕೊಂಡು ಇರಬೇಕು ಅಂತಂದರೆ ಎಲ್ಲಿಂದ ಓಡಾಡ್ಕೊಂಡಿರುತ್ತೆ? ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಯಾಕಂದರೆ ಬ್ರೇಕ್ ಡೌನ್ ಆಗಿರುವಂಥ ಕೇಸಸ್ಗಳು ಜಾಸ್ತಿ ಇರುವಂಥದ್ದು. ಸೊ ಬ್ರೇಕ್ ಡೌನ್ ಆಗಿರುವಂಥ ಕೇಸಸ್ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರ್ದಾದ್ರೂ ಪ್ರಾಣ ಹಾನಿ ಆದರೆ ಯಾರು ಹೊಣೆ? ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಈ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸೊ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ, ಫೋನ್ ಪೇನಲ್ಲಿ ಲಂಚ ಪಡೆದವರ ಮೇಲೆ ಲೋಕಾಯುಕ್ತ ದಾಳಿ. ಬೆಂಗಳೂರಿನ ತೂಕ ಮತ್ತು ಮಾಪನ ಇಲಾಖೆ ಕಚೇರಿಗೆ ದಿಢೀರ್ ಅಂತನೇ ರೇಡ್ ಮಾಡಲಾಯಿತು. ಫೋನ್ ಪೇನಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡ್ಕೊಂಡಿರೋದು ಪತ್ತೆ ಆಗಿದೆ. ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು, ಈ ಫೋನ್ ಪೇಲಿ ನಿಮಗೆ ಹೆಂಗೆ ಬಂತು ಇಷ್ಟೆಲ್ಲ ದುಡ್ಡು? 50,000, 1 ಲಕ್ಷ, 1.5 ಲಕ್ಷ ಹೆಂಗ್ರಿ ಬಂತು? ಯಾರಿಗೆ ಕಳಿಸಿದ್ರು? ಡೀಟೇಲ್ ಏನ್ರಿ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ 1 ತಿಂಗಳದ್ದು ಅವರ ಟ್ರಾನ್ಸಾಕ್ಷನ್ಸ್ ಏನಿದೆ ಅದರ ಡೀಟೇಲ್ಸ್ ನನಗೆ ಬೇಕು ಅಂತ ಕೂಡ ಅಧಿಕಾರಿಗಳು ಕೇಳಿದ್ದಾರೆ. ಇನ್ನೂ ಒಂದು ವಿಚಾರ ಅಂತಂದರೆ, ಅಧಿಕಾರಿಗಳು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಕಚೇರಿಯಲ್ಲಿ ಸುಮಾರು ಜನ ಇರಲೇ ಇಲ್ಲ. ಅಧಿಕಾರಿಗಳಿಗೆ ಇದನ್ನು ನೋಡಿ ಶಾಕ್ ಆಗಿದೆ, ಇದೇನಪ್ಪ ಇದು ಅಂತ. ಆಮೇಲೆ ಪ್ರಶ್ನೆ ಮಾಡಿದ್ದಾರೆ, ಯಾವಾಗಲೂ ಹಿಂಗೇನಾ, ಏನು ಕತೆ ಅಂತ. ಅಲ್ಲಿದ್ದವರು ಮೇಲ್ವಿಚಾರಕರು ಹೇಳಿದ್ದಾರೆ, ಇಲ್ಲ ಸರ್ ಯಾವಾಗಲೂ ಏನಿರಲ್ಲ, ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು, ಎಲ್ಲ ಎಲ್ಲಿಗೆ ಹೋಗಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅಧಿಕಾರಿಗಳು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಅವ್ಯವಸ್ಥೆಯನ್ನು ಬಯಲಿಗೆಳೆದ ಲೋಕಾಯುಕ್ತ ಸಂಸ್ಥೆ ಇದೀಗ ತೂಕ ಮತ್ತು ಮಾಪನ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಹಿರಂಗಗೊಳಿಸಿದೆ. ಆಶ್ಚರ್ಯ ಅಂದರೆ, ಮಧ್ಯಾಹ್ನವಾದರೂ ಕಚೇರಿಗೆ ಬೀಗ ಹಾಕಲಾಗಿತ್ತು. ಅಲ್ಲದೆ ಫೋನ್ ಪೇ ಮೂಲಕ ಸಿಬ್ಬಂದಿಯೊಬ್ಬರು ಲಕ್ಷಾಂತರ ರೂಪಾಯಿ ಲೆಕ್ಕವಿಲ್ಲದ ಹಣವನ್ನು ಪಡೆದಿರುವುದು ಕಂಡು ಬಂದಿದೆ. ಇನ್ನುಳಿದಂತೆ ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕದಿರುವುದು, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಆರೋಪಗಳು ಕೂಡ ಕೇಳಿ ಬಂದಿದೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿನ ತೂಕ ಮತ್ತು ಮಾಪನ ಇಲಾಖೆಯ ಕಚೇರಿ ಮೇಲೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್, ಉಪಲೋಕಾಯುಕ್ತರಾದಂಥ ನ್ಯಾಯಮೂರ್ತಿ KN ಫಣೀಂದ್ರ, ನ್ಯಾಯಮೂರ್ತಿ B ವೀರಪ್ಪ ನೇತೃತ್ವದಲ್ಲಿ ದಿಢೀರ್ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಯಿತು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿಯಲ್ಲೂ ಕೂಡ ಕಾರ್ಯಾಚರಣೆ ನಡೆಸಲಾಗಿದೆ. 40 ತಂಡಗಳಾಗಿ ಲೋಕಾಯುಕ್ತ ಸಂಸ್ಥೆಯ ಸಿಬ್ಬಂದಿ ಕಾರ್ಯಾಚರಣೆ ಕೈಗೊಂಡಿದ್ದು, 36 ತಂಡಗಳು ಬೆಂಗಳೂರಿನಲ್ಲಿ ಶೋಧ ಕಾರ್ಯವನ್ನು ನಡೆಸಿದರೆ ಇನ್ನುಳಿದ 4 ತಂಡಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ.